ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ಥರ ಬ್ಲೌಸ್ ಡಿಸೈನ್ಸ್ ಮಾಡಿಸ್ತೀನಿ, ಯಾವ ಥರ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈ ಸಲ ಅಂತೂ ತುಂಬ ಪ್ಯಾಚ್ ವರ್ಕ್ ಡಿಸೈನ್ಸ್ಗಳನ್ನೇ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರ್ಸು. ಒಬ್ಬರೇ ಕಸ್ಟಮರು, ಇಬ್ಬರು ಕಸ್ಟಮರ್ ಇದ್ದಾರೆ. ಒಬ್ಬೊಬ್ರು ಕಸ್ಟಮರು ಮೂರು ಬ್ಲೌಸಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇದು ನೋಡಿ, ಲೈಟ್ ಪಿಂಕ್ ಕಲರು, ಲೈಟ್ ಗೋಲ್ಡ್ ಕಲರು ಸ್ಯಾರಿ. ಇದು ನೆಟ್ಟೆಡ್ ಸ್ಯಾರಿ. ಈ ಕಸ್ಟಮರು ನನಗೆ ಕಪ್ಸ್ ಹಾಕಿ ಬ್ಲೌಸ್ ಹೊಲ್ಕೊಡಿ ಅಂತ ತಂದುಕೊಟ್ಟಿದ್ರು. ಮುಂದೆಗಡೆ ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಪ್ರಿನ್ಸಸ್ ಕಟ್ ಮಾಡಿ ಕೆಳಗಡೆ ಪಟ್ಟಿ ಥರ ಕೊಟ್ಟಿದ್ದೀನಿ. ಮೇಲೆ ಪ್ರಿನ್ಸಸ್ ಕಟ್ ಥರ ಸ್ಟಿಚಿಂಗ್ ಮಾಡಿ ಮುಂದೆಗಡೆ ಪಟ್ಟಿ ಥರ ಕೊಟ್ಟಿದ್ದೀನಿ. ಮುಂದೆಗಡೆ ಡೈಮಂಡ್ ಶೇಪಲ್ಲಿ ಇಟ್ಟಿದ್ದೀನಿ ನೋಡಿ. ಸ್ಲೀವ್ಗೂ ಸಹ ಪೈಪಿಂಗ್ ಮಾಡಿದ್ದೀನಿ. ನೋಡಿ, ಸ್ಯಾರಿ ಯಾವ ಕಲರಲ್ಲಿ ಡಿಸೈನ್ ಬಂದಿದೆಯೋ ಬ್ಲೌಸಲ್ಲಿ, ಅದೇ ಥರ ಡಿಸೈನಲ್ಲಿ ಮಾಡಿದ್ದೀನಿ. ಸೇಮ್ ಮುಂದೆಗಡೆ ಹಿಂದೆಗಡೆ ಡೈಮಂಡ್ ಶೇಪಲ್ಲೇ ಮಾಡಿದ್ದೀನಿ. ಹಿಂದೆ ಕಟ್ಟಕ್ಕೆ ಡೌರಿ ಹೇಳಿದರು, ಅದೇ ಬಟ್ಟೆಯಲ್ಲೇ ಮಾಡಿದ್ದೀನಿ. ನೋಡಿದ್ದು ಲೈಟ್ ಪಿಂಕ್ ಕಲರ್. ಇದು ಕಲರು ಚೆನ್ನಾಗಿತ್ತು, ಲೈಟ್ ಕಲರಲ್ಲಿ. ಆದರೆ ಇದು ನೆಟ್ಟೆಡ್ ಸ್ಯಾರಿ ಆಗಿತ್ತಿದ್ದು. ಇದು ನೋಡಿ ಒಂದು ಬ್ಲೌಸ್. ಇದು ಕಸ್ಟಮರು ನಮಗೆ ಡಿಸೈನು ಈ ಥರ ರೌಂಡೇ ಬೇಕು ಅಂತ ಹೇಳಿದರು. ಅವರು ಲೇಸ್ ಏನು ಹೇಳಿರಲಿಲ್ಲ ಅವರು ನನಗೆ. ನಾನೇ ಅದ್ರ ಕಲರ್ ಮ್ಯಾಚ್ ಮಾಡಿಕೊಂಡು, ಸೀರೆ ಚೆನ್ನಾಗಿತ್ತು, ಸ್ವಲ್ಪ ಗ್ರ್ಯಾಂಡಾಗಿದ್ದರಿಂದ ನಾನೇ ಸ್ಯಾರಿನೂ ಬ್ಲೌಸು ಎರಡು ಒಂದೇ ಕಲರ್ ಇತ್ತು. ಅದಕ್ಕೆ ನೋಡಿ, ಪಿಂಕ್ ಕಲರು ಗೋಲ್ಡ್ ಕಲರು ಮಿಕ್ಸಿಗೂ ಸ್ಟೋನ್ ಲೇಸನ್ನು ಹಾಕಿದ್ದೀನಿ. ಬ್ಯಾಕು ಫ್ರಂಟ್ಗೆ ಸ್ಲೀವ್ಗೆ ಎಲ್ಲ ಹಾಕಿದ್ದೀನಿ. ಅವ್ರು ಹಿಂದೆ ಕಟ್ಟಕ್ಕೆ ಡೋರಿ ಹೇಳಿದರು. ಸ್ಯಾರಿ ಬಟ್ಟೆಯಲ್ಲೇ ಹಿಂದೆ ಕಟ್ಟಕ್ಕೆ ಡೋರಿ ಹಾಕಿದ್ದೀನಿ. ಇದು ಸಹ ಈಗ ಫಸ್ಟ್ ತೋರಿಸಿದ್ನಲ್ಲ, ಅವ್ರದ್ದೇ ಬ್ಲೌಸ್ ಪೀಸ್ ಇದು. ಈ ಡಿಸೈನು ಸಹ ಅವರೇ ತೋರಿಸಿದ್ರು. ಅವರು ನನಗೆ ಈ ಥರ ಬ್ಯಾಕಲ್ಲಿ ಫ್ರಿಲ್ಸ್ ಬೇಕು, ಸ್ಲೀವ್ಗೆ ಬಫು ಬೇಕು, ಬಾರ್ಡ್ರ್ ದೊಡ್ಡದಿರೋದ್ರಿಂದ ದೊಡ್ಡ ಬಾರ್ಡ್ರ್ ಹಾಕಿ, ಬಫು ಸ್ವಲ್ಪ ಸಣ್ಣ ಹಾಕಿ ಅಂತ ಡಿಸೈನ್ಸ್ ಅವರೇ ಕಳಿಸಿದ್ರು. ಅವ್ರಿಗೂ ಅದೇ ಥರನೇ ಮಾಡಿದ್ದೀನಿ ನೋಡಿ. ಇದು ಹಿಂದೆಗಡೆ ಫ್ರಿಲ್ ಇಟ್ಟು ಅದಕ್ಕೆ ರೆಡ್ಡು ಮತ್ತು ಗೋಲ್ಡ್ ಕಲರು ಲೇಸ್ ಹಾಕಿದ್ದೀನಿ. ಸೇಮ್ ಇವರು ಥ್ರೆಡ್ ವರ್ಕು ಬಟ್ಟೆಯಲ್ಲೇ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಇವರು. ಇದು ನೋಡಿ, ಇದು ಒಂದು ರೆಡ್ ಕಲರು ಮತ್ತು ಪರ್ಪಲ್ ಕಲರು ಪೀಸ್. ಇದು ಬ್ಲೌಸ್ ಪೀಸ್ ಬಂದು ರೆಡ್ ಕಲರು ಗೋಲ್ಡ್ ಮಿಕ್ಸ್ ಇದೆ. ಸ್ಯಾರಿ ಬಂದು ಪರ್ಪಲ್ ಕಲರು ಗೋಲ್ಡ್ ಮಿಕ್ಸ್ ಇದೆ. ಅವ್ರಿಗೆ ನನಗೆ ಹಿಂದೆಗಡೆ ಇದೇ ಥರ ಡಿಸೈನ್ಸ್ ಬೇಕು ಮತ್ತು ಸ್ಲೀವ್ ಬಫು ಬೇಕು, ಬಾರ್ಡು ಸಣ್ಣ ಇರಬೇಕು ಅಂತ ಫೋಟೋ ಸಹ ಇವು ಮೂರು ಡಿಸೈನ್ಸು ಸಹ ಫೋಟೋ ಅವರೇ ಕಳಿಸ್ಬಿಟ್ಟಿದ್ರು. ಅವ್ರಿಗೂ ಅದೇ ಥರ ಮಾಡಿದ್ದೀನಿ. ಹಿಂದೆ ಕಟ್ಟಕ್ಕೆ ಅವ್ರಿಗೆ ಹೇಳಿದ್ದೀನಿ. ಇದು ಮೂರು ಬ್ಲೌಸು ಒಬ್ಬರದೇ ಕಸ್ಟಮರ್ಸ್ ಆಗಿರ್ತದೆ. ಎಲ್ಲ ಪ್ಯಾಚ್ ವರ್ಕ್ ಡಿಸೈನ್ಸೇ ಮಾಡಿಸ್ಕೊಂಡಿದ್ದಾರೆ. ಈಗ ಇನ್ನೊಬ್ಬರು ಕಸ್ಟಮರ್ ಇದ್ದಾರೆ, ಅವರು ಸಹ ಮೂರು ಬ್ಲೌಸನ್ನು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ನೋಡಿ. ಆರೆಂಜ್ ಕಲರು ಗ್ರೀನ್ ಕಲರು ಸ್ಯಾರಿ. ಇದು ಬ್ಲೌಸ್ ಪೀಸ್ ಬಂದು ಗ್ರೀನ್ ಬಂದಿದೆ. ಈ ಕಸ್ಟಮರು ನನಗೆ ಹೆವಿ ಡಿಸೈನ್ ಏನು ಬೇಡ, ಬಾರ್ಡಲ್ಲೇ ಕಟ್ ವರ್ಕ್ ಡಿಸೈನ್ ಕೊಡಿ ಬ್ಯಾಕಲ್ಲಿ ಅಂತ ಹೇಳಿದರು ನೋಡಿ. ಬ್ಯಾಕಲ್ಲಿ ಕೆಳಗಡೆ ಬಾರ್ಡ್ರ್ ಬರುತ್ತಲ್ವ ಬ್ಯಾಕಿಗೆ, ಅದನ್ನು ಕಟ್ ಮಾಡಿ ಡಿಸೈನ್ ಮಾಡಿದ್ದೀನಿ. ಮತ್ತು ಸ್ಲೀವಲ್ಲಿ ಒಂಚೂರು ಬಾರ್ಡ್ರು ಕಟ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿ ಬ್ಯಾಕಲ್ಲಿ ಈ ಥರ ಡಿಸೈನ್ ಮಾಡಿದ್ದೀನಿ. ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ. ಸ್ಲೀವ್ಗೆ ಡಿಸೈನು ಕಸ್ಟಮರು ನನಗೆ ಈ ಥರನೇ ಸ್ಲೀವ್ ಡಿಸೈನ್ಸ್ ಬೇಕು ಮತ್ತು ಬಟನ್ಸ್ ಬೇಕು ಮತ್ತು ಬಾರ್ಡರ್ನು ಚಿಕ್ಕದಾಗಿರಬೇಕು ಅಂತ ಹೇಳಿದರು. ಅದೇ ಥರನೇ ಮಾಡಿದ್ದೀನಿ ನೋಡಿ. ಇದು ಫಸ್ಟ್ ಟೈಮ್ ಮಾಡಿರೋದು ಅಂದರೆ ಸ್ಲೀವ್ ಡಿಸೈನ್ಸು. ಬ್ಯಾಕನ್ನು ನೋಡಿ ಈ ಥರ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಸ್ಟಮರು ಅವರೇ. ಈಗ ಕಸ್ಟಮರ್ಸ್ ಎಲ್ಲನೂ ನಮಗೆ ಈ ಥರ ಡಿಸೈನ್ಸ್ ಬೇಕು ಅಂತ ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ಬಿಡ್ತಾರೆ. ನಾವು ಅದೇ ಥರನೇ ಮಾಡ್ತೀವಿ ನೋಡಿ. ಇದು ಸಹ ಸೇಮ್ ಈಗ ತೋರಿಸಿದ್ನಲ್ಲ ಹಿಂದೆಂದು ಆ ಕಸ್ಟಮರ್ದೇ. ಇದು ಲೈಟ್ ಆರೆಂಜ್ ಕಲರು ಮತ್ತು ಪರ್ಪಲ್ ಕಲರು ಬ್ಲೌಸ್. ಇದು ಬಂದು ಪರ್ಪಲ್ಲು ಮತ್ತು ಪಿಂಕು ಮಿಕ್ಸಿಂಗ್ ಇದೆ. ಇವರು ನನಗೆ ಇದರಲ್ಲಿ ಲೇಸ್ ಏನು ಹಾಕಬೇಡಿ, ಪೈಪಿಂಗ್ ಮಾತ್ರ ಹಾಕಿ ಗೋಪುರ ಡಿಸೈನ್ ಮಾಡಿ ಅಂತ ಹೇಳಿದರು. ಅದೇ ಥರನೇ ಮಾಡಿದ್ದೀನಿ. ಇವರು ಸ್ಲೀವ್ಗೆ ಅದು ಬಂದು ಅದೊಂಥರ ಸ್ಲೀವ್ ಡಿಸೈನ್ ಇತ್ತು. ಇದೊಂಥರ ಸ್ಲೀವ್ ಡಿಸೈನು ನೋಡಿ. ಫ್ರಂಟಲ್ಲೂ ಸಹ ಪೈಪಿಂಗ್ ಮಾಡಿದ್ದೀನಿ ಕಾಪರ್ ಕಲರಲ್ಲಿ. ಸ್ಲೀವ್ಗೆ ನೋಡಿ ಬಾರ್ಡ್ರು ಸಣ್ಣ ಕಟ್ ಮಾಡಿ ವಿ ಶೇಪಲ್ಲಿ ಮಾಡಿದ್ದೀನಿ. ಇದಕ್ಕೂ 3 ಬಟನ್ಸ್ ಇಟ್ಟಿದ್ದೀನಿ ನಾನು ಇವಾಗ ಇದಕ್ಕೆ. ಅದರ ಡಿಸೈನ್ಸೂ ತುಂಬ ಚೆನ್ನಾಗಿತ್ತು. ಈ ಕಸ್ಟಮರು ನೋಡಿ, ಇದು ಪರ್ಪಲ್ಲು ಮತ್ತು ಬ್ಲೂ ಮತ್ತು ಗ್ರೀನ್ ಸ್ಯಾರಿ. ಬಾರ್ಡ್ರ್ ಬಂದು ಕಾಪರಲ್ಲಿ ಬಂದಿದೆ. ಬ್ಲೌಸ್ ಪೀಸ್ ಬಂದು ಗ್ರೀನಲ್ಲೇ ಬಂದಿದೆ. ಇದು ಸಹ ಅವರೇ ಹೇಳಿದರು ನೋಡಿ. ಈ ಥರ ಬ್ಯಾಕಲ್ಲಿ ನನಗೆ ಬ್ಯಾಕ್ ಲೇಸ್ನ ಕಟ್ ಮಾಡಿ ಸೆಂಟ್ರಲ್ಲಿ ಹಾಕಿ ಸೆಂಟ್ರಲ್ಲಿ ಅದು ಪೋಟ್ಲಿ ಬಟನ್ಸ್ ಹಾಕಿ ಅಂತ ಹೇಳಿದರು. ಸ್ಲೀವ್ಗೆ ನನಗೆ ಇದೇ ಥರನೇ ಹೇಳಿದರು. ಅಂದರೆ ಬಟ್ಟೆ ಇರಲಿಲ್ಲ, ಎರಡೂ ಬಟ್ಟೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಸ್ವಲ್ಪ ಇತ್ತು. ಅದನ್ನು ಅಡ್ಜಸ್ಟ್ ಮಾಡಿ ನೋಡಿ ಸ್ಲೀವ್ಗೂ ಸಹ ಪೋಟ್ಲಿ ಬಟನ್ಸ್ ಹಾಕಿದ್ದೀನಿ. ಇದೆಲ್ಲ ಬೋಟ್ ನೆಕ್ ಡಿಸೈನ್ಸಸ್ ಆಗಿರುತ್ತೆ. ಇದು 3 ಬ್ಲೌಸು ಒಬ್ಬದೇ ಕಸ್ಟಮರ್ ಆಗಿರ್ತದೆ. ಇದು ಮುಂದೆಗಡೆ ರೌಂಡ್ ಶೇಪ್ ಇಟ್ಟಿದ್ದೀನಿ, ಹಿಂದೆಗಡೆ ನೋಡಿ ಈ ಥರ
ಬಾರ್ಡ್ರು ದೊಡ್ಡದಾಗಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. 2 ಗ್ರೀನ್ ಕಲರಲ್ಲೇ ಮಾಡಿಸ್ಕೊಂಡಿದ್ದಾರೆ ಅವರು. ಡಿಸೈನ್ಸು ಬೇರೆ ಬೇರೆ ಥರ ಮಾಡಿಸ್ಕೊಂಡಿದ್ದಾರೆ ನೋಡಿ. ಇದು ಗೋಪುರ ಡಿಸೈನ್ಸಲ್ಲಿ ಮಾಡಿಸ್ಕೊಂಡಿದ್ದಾರೆ. ಫ್ರಂಟಲ್ಲಿ ಸ್ಲೀವಲ್ಲಿ ಈ ಥರ ಬಟನ್ಸ್ ಬಂದಿದೆ. ಮತ್ತು ರೆಡ್ ಕಲರಲ್ಲಿ ನೋಡಿ ಈ ಥರ ಡಿಸೈನ್ಸ್ ಮಾಡಿದ್ದೀನಿ, ಫ್ರಂಟಲ್ಲಿ ಬ್ಯಾಕಲ್ಲಿ ಅಂತ. ಇದು ಗೋಲ್ಡು ಮತ್ತು ರೆಡ್ ಮಿಕ್ಸಿಂಗ್ ಕಲರಲ್ಲಿ ಮಾಡಿರೋದು. ಇದನ್ನು ಸಹ ಹಿಂದೆಗಡೆ ಫ್ರಿಲ್ ಇಟ್ಟಿದ್ದೀನಿ. ಇದು ಪಿಂಕ್ ಕಲರ್ ಬ್ಲೌಸ್ ಆಗಿರುತ್ತೆ, ರೌಂಡ್ ಶೇಪಲ್ಲಿ ಬ್ಯಾಕಲ್ಲಿ ಬೇಕು ಅಂತ ಹೇಳಿದರು, ಅದೇ ಥರ ಮಾಡಿದ್ದೀನಿ ನೋಡಿ. ಇದೊಂದು ಸಿಂಪಲ್ ಬ್ಲೌಸು ವರ್ಕ್ ಮಾಡಿದ್ದೇನೆ, ಅಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ. ಇದು ತೊಗೊಂಡೋಗಿದ್ದಾರೆ. ಮತ್ತು ಇದು ನಾರ್ಮಲ್ ಬ್ಲೌಸ್, ಇದೆಲ್ಲನೂ ಸುಮ್ಮನೆ ಲೇಸ್ ಹಾಕಿ ಕೊಡಿ, ನನಗೆ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು, ಅಷ್ಟೇ ಡಿಸೈನ್ ಮಾಡಿದ್ದೀನಿ. ಇದು ರಾಮ ಗ್ರೀನ್ ಕಲರು, ಆರೆಂಜ್ ಕಲರು, ಪಿಂಕ್ ಗೋಲ್ಡ್ ಕಲರ್ ಮಿಕ್ಸಿಂಗ್. ಇದು ಲೇಸ್ ಗೋಲ್ಡನ್ ಕಲರ್ ಲೇಸ್ ಹಾಕಿದ್ದೀನಿ. ಇದು ವೆಲ್ವೆಟ್ ಬ್ಲೌಸ್, ಇದು ಗೋಲ್ಡನ್ ಕಲರಲ್ಲಿ. ಅವರು ಸಹ ನನಗೆ ಗೋಲ್ಡನ್ ಕಲರಲ್ಲಿ ಏನು ಡಿಸೈನ್ ಮಾಡೋಕ್ಕಾಗಲ್ಲ, ಇದ್ರ ಪೈಪಿಂಗ್ ಹೊಡಿಬೇಕು. ಸ್ಲೀವ್ಗೂ ಸಹ ಪೈಪಿಂಗ್ ಮಾಡಿದ್ದೀನಿ, ಬ್ಯಾಕಿಗೂ ಸಹ ಪೈಪಿಂಗ್ ಮಾಡಿದ್ದೀನಿ. ಇದೊಂದು ಮಿಡ್ಡಿನೂ ಸ್ಕರ್ಟ್ ಹೊಲ್ಕೊಟ್ಟಿದ್ದೆ, ಅದು ಮಿಡ್ಡಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದು ಕಸ್ಟಮರು, ಬೇರೆ ಕಸ್ಟಮರ್ಸ್ ನನಗೆ ಈ ಥರ ಪ್ಯಾಚ್ ವರ್ಕ್ ಡಿಸೈನ್ಸ್ ಬೇಕು ಅಂತ ಹೇಳಿದರು ನೋಡಿ, ಅದೇ ಥರ ಮಾಡಿದ್ದೀನಿ. ಅದು ಅಂದರೆ ಇದು ಡಿಸೈನು ತುಂಬ ಚೆನ್ನಾಗಿತ್ತು, ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಇದರಲ್ಲಿ. ಆದ್ರೂ ಕಸ್ಟಮರು ನಮಗೆ ಇದೇ ಥರ ಡಿಸೈನ್ಸ್ ಬೇಕು ಅಂತ ಹೇಳಿದರು ನೋಡಿ, ಅವರಿಗೆ ಅದೇ ಥರ ಡಿಸೈನ್ಸೇ ಮಾಡೇ ಕೊಟ್ಟಿದ್ದೀನಿ. ಇದನ್ನು ಸಹ ಸಿಂಪಲ್ಲಾಗಿ ಡಿಸೈನ್ಸ್ ಹೇಳಿದರು ಅವರು, ನನಗೆ ಇದೇ ಥರ ಡಿಸೈನ್ಸ್ ಮಾಡಿಸ್ಕೊಡಿ ಅಂತ. ಇದಕ್ಕೆಲ್ಲನೂ ಸ್ಟೋನ್ ಲೇಸ್ ಹಾಕಿದ್ದೀನಿ. ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ ತೊಗೊಂಡು ಮಾಡಿದ್ದೀನಿ ಇದು. ಥ್ಯಾಂಕ್ ಯು.